ಜೈಲು ಪಾಲಾಗಿರುವಂತಹ ಪತಿ ದರ್ಶನ್ ಬಗ್ಗೆ ವಿಜಯಲಕ್ಷ್ಮಿ ಅವರು ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಪರವಾಗಿ ನಾನು ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗ್ತೀನಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿರೋದು. ಚಾಲೆಂಜಿಂಗ್ ಸ್ಟಾರ್ ಹೃದಯದಲ್ಲಿ ನೀವೆಲ್ಲ ಹೊತ್ಕೊಂಡಿದ್ದೀರಿ. ನಿಮ್ಮೆಲ್ಲರನ್ನ ತನ್ನ ಹೃದಯದಲ್ಲಿ ಅವರು ಕೂಡ ಇಟ್ಕೊಂಡಿದ್ದಾರೆ. ದರ್ಶನ್ ನಿಮ್ಮೊಂದಿಗೆ ನೇರವಾಗಿ ಕನೆಕ್ಟ್ ಆಗುವವರೆಗೂ ನಾನು ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತೀನಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ. ಹಾಗೆಯೇ ಅವರ ಪರ ನಾನು ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡ್ತೀನಿ. ಇನ್ನು ಮುಂದೆ ಅವರ ಸಿನಿಮಾ ಅಪ್ಡೇಟ್ ಇರಬಹುದು, ಪ್ರಚಾರ ಕೆಲಸ ಕಾರ್ಯಗಳಿರಬಹುದು, ಅದೆಲ್ಲವನ್ನ ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಶೀಘ್ರದಲ್ಲೇ ಪ್ರೀತಿ ಶಕ್ತಿಯೊಂದಿಗೆ ಅವರು ವಾಪಸ್ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ಕೂಡ ವಿಜಯಲಕ್ಷ್ಮಿ ವ್ಯಕ್ತಪಡಿಸಿದ್ದಾರೆ. ನೀವು ತೋರಿಸ್ತಿರುವಂತಹ ಪ್ರೀತಿ, ಪ್ರಾರ್ಥನೆ ಮತ್ತು ತಾಳ್ಮೆಯೇ ನಮ್ಮ ಶಕ್ತಿ. ದರ್ಶನ್ ಮತ್ತು ನಮ್ಮ ಕುಟುಂಬಕ್ಕೆ ಅಪಾರ ಶಕ್ತಿಯನ್ನ ನಿಮ್ಮ ಪ್ರೀತಿ ಕೊಡ್ತಾ ಇದೆ. ಅದಕ್ಕೆ ನಾವು ಆಭಾರಿಯಾಗಿರ್ತೀವಿ. ಏಕತೆ ಮತ್ತು ಸಕಾರಾತ್ಮಕತೆಯನ್ನ ಉಳಿಸ್ಕೊಳ್ಳೋಣ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ. ಅವರ ಪೋಸ್ಟ್ ಅನ್ನು ಕೂಡ ಗಮನಿಸ್ತಾ ಇದೆ. ಇನ್ನು ಪರಪ್ಪನ ಪಂಜರದಲ್ಲಿ ಡೆವಿಲ್ ಗ್ಯಾಂಗ್ ನರಳಾಡ್ತಾ ಇದೆ. 3ನೇ ದಿನಕ್ಕೆ ದರ್ಶನ್ ಟೀಮ್ನ ಜೈಲುವಾಸ. ಸಾಮಾನ್ಯ ವಿಚಾರಣಾಧೀನ ಖೈದಿಯಂತೆ ಸೆರೆವಾಸವನ್ನು ಅನುಭವಿಸುತ್ತಿದ್ದಾರೆ ನಟ ದರ್ಶನ್. ಜೈಲಿನ ಮೆನು ಪ್ರಕಾರ ಇವತ್ತು ಪಲಾವ್ ಕೊಡಲಾಗಿದೆ. ಅದಕ್ಕೂ ಮುನ್ನ ಬಿಸಿ ನೀರನ್ನು ಸೇವಿಸಿದ್ದಾರೆ. ದಿನಪತ್ರಿಕೆಗಳತ್ತ ಕಣ್ಣಾಡಿಸಿದ್ದಾರೆ. ಸಹ ಖೈದಿಗಳ ಜೊತೆ ಮತ್ತೊಂದು ಕಡೆ ಪವಿತ್ರ ಗೌಡ ಬೆರೆತಿದ್ದಾರೆ ಅನ್ನೋ ಮಾಹಿತಿ. ಜೈಲು ವಾತಾವರಣಕ್ಕೆ ಡಿ ಗ್ಯಾಂಗ್ ಹೊಂದ್ಕೊಳ್ತಾ ಇದೆ. ಹೊಂದ್ಕೊಳ್ಳಲೇಬೇಕಿದೆ. ಯಾಕಂದ್ರೆ ಇನ್ನೆಷ್ಟು ದಿನಗಳ ಕಾಲ ಒಳಗಡೆ ಇರ್ತಾರೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿನ ವಾತಾವರಣಕ್ಕೆ ಮತ್ತು ಅಲ್ಲಿರುವವರ ಜೊತೆಗೆ ಒಡನಾಟವನ್ನ ಬೆಳೆಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ದರ್ಶನ್, ಪವಿತ್ರ ಹಾಗೆಯೇ ಅವರ ಸಹಚರರಿಗೆ.